ಆಲ್, ಇದು ಸಂಡೇ ವ್ಲಾಗ್. ಸೊ ಆಲೂ ಒಂದು ಮೆಥಿ ಗ್ರೇವಿ ಮಾಡೋಣ ಚಪಾತಿ ಕಾಂಬಿನೇಷನ್ ಆಗಿ ಅಂತ ನಾನು ಒಂದು ಪ್ಲೇಟಲ್ಲಿ ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು, ಈರುಳ್ಳಿ, ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಕಡೆ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಹಾಫ್ ಬಾಯ್ಲ್ಡ್ ಪೊಟ್ಯಾಟೋನ, ಅಂದರೆ ನಾನು ಹಾಫ್ ಬಾಯ್ಲ್ ಮಾಡಿ ಪೊಟ್ಯಾಟೋನ ಚಾಪ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿದ್ದೀನಿ. ಸೊ ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ನಾನು ಏನು ಮಾಡ್ತಿದ್ದೀನಿ, ಹೆಚ್ಚಿಟ್ಟಿರೋಂಥ ಇಲ್ಲ ನಾನು ಇಲ್ಲಿ 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಸೊ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಶೇಡ್ ಆಗೋ ತನಕ, ಕಲರ್ ಶೇಡ್ ಆಗೋ ತನಕ ಅಥವಾ ಈರುಳ್ಳಿ ಬೇಯೋ ತನಕ ನಾನು ಏನು ಮಾಡೀನಿ, ಫ್ರೈ ಮಾಡಿಕೊಂಡು ಹಾಗೆ ನಾನು ಹೆಚ್ಚಿಟ್ಟಿರೋಂಥ ಟೊಮ್ಯಾಟೋನ ಕೂಡ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಸೊ ಅದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ. ಸೊ ಅದಕ್ಕೋಸ್ಕರ ಖಾರದ ಪುಡಿ ಮತ್ತು MTR ಗರಂ ಮಸಾಲೆ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಮಸಾಲೆ ಜೊತೆ ಅಂದರೆ ಈರುಳ್ಳಿ ಟೊಮ್ಯಾಟೊ ಜೊತೆ ಮಸಾಲೆನ ಕೂಡ ಸ್ಟಿರ್ ಮಾಡಿಕೊಂಡು ಇದಕ್ಕೆ ನಾನು ಹೆಚ್ಚಿಟ್ಟಿರೋಂಥ ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಹಾಕಿದ ನಂತರ ಅದಕ್ಕೆ 1 ಲೋಟ ಬಿಸಿ ನೀರು, ಅಂದರೆ ಕುದಿಯೋ ನೀರನ್ನು ನಾನು ಏನು ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ, ಸೊ ಈ ಮಸಾಲೆ ಜೊತೆ ಅಂದರೆ ನಾನೇನು ಮಸಾಲೆ ಹಾಕಿದ್ದೀನಲ್ವ, ಈರುಳ್ಳಿ ಟೊಮ್ಯಾಟೊ ಮಸಾಲೆ ಜೊತೆ ಆಲೂಗಡ್ಡೆನೂ ಕೂಡ ಒಂದು ಸ್ಟಿರ್ ಮಾಡಿಕೊಂಡು ಸೊ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಸೊ ಏನಾಗಿದೆ ನೋಡಿ, ಆಲೂಗಡ್ಡೆ ಕೂಡ ಹಾಕಾಯಿತು. ಆಲೂಗಡ್ಡೆ ಹಾಕಿ 1 ಲೋಟ ಬಿಸಿ ನೀರನ್ನು ಕೂಡ ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಕೊಟ್ಟು ಒಂದು 15 ಮಿನಿಟ್ಸ್ ನಾನೇನು ಮಾಡಿ ಬೇಯಿಸ್ಕೊಂಡಿದ್ದೀನಿ. ಅಲ್ಲಿ ಅಂದರೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಸೊ ಆಲೂಗಡ್ಡೆ ಮತ್ತು ಮಸಾಲೆ ಎಲ್ಲ ಬೆಂದ ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕಿ, ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಸ್ಟಿರ್ ಮಾಡಿ, ಸೊ ಇದನ್ನು ಮತ್ತೆ ಒಂದು 10 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ನಾನೇನು ಮಾಡ್ತಿದ್ದೀನಿ ಬೇಯಿಸ್ಕೊತಾ ಇದ್ದೀನಿ. ಇದು ಬೆಂದ ನಂತರ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ನಾನಿಲ್ಲಿ 2 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಕಲಸಿ ಒಂದು ಲಂಪ್ಸ್ ಇಲ್ದಲ್ಲೇ ಕಲಸಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನೀಗ ಹಾಕ್ತಾ ಇದ್ದೀನಿ. ಸೊ ಇದನ್ನು ಒಂದು 5 ಮಿನಿಟ್ಸ್ನ ಬಾಯ್ಲ್ ಮಾಡಿಕೊಂಡು ಇದಕ್ಕೆ ನಾವು ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಹಾಕಿದರೆ ನಮ್ಮದು ಆಲೂ ಮೆತ್ತಿ ಕರ್ರಿ ಏನಾಯಿತು ರೆಡಿ ಆಗುತ್ತೆ. ಸೊ ಇದನ್ನು ನೀವು ಚಪಾತಿ ಜೊತೆ ಪೂರಿ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಮಾಡಿದ್ದೆ. ಸೊ ಚಪಾತಿ ಜೊತೆ ಇದಂತೂ ಕಾಂಬಿನೇಷನ್ ಸಖತ್ತಾಗಿತ್ತು. ಸೊ ಇದು ನಮ್ಮ ಸಂಡೇ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್